ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 3 ಸುಂದರಕಾಂಡ. ಹನುಮಂತನಿಂದ ಸೀತೆಯ ಅನ್ವೇಷಣೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹನುಮಂತನು ರಾವಣನ ಅಂತಃಪುರವನ್ನು ಪ್ರವೇಶಿಸಿದನು. ಅದರ ಹೊರಗಡೆ ವಿವಿಧ ಆಯುಧಗಳನ್ನು ಹಿಡಿದ ರಾಕ್ಷಸರು ಸುತ್ತಾಡುತ್ತಿದ್ದರು. ಹನುಮಂತನು ರಾವಣನ ಭವನದ ವೈಭವವನ್ನು ವೀಕ್ಷಿಸಿದನು. ಹನುಮಂತನು ರಾವಣನ ವೈಭವಪೂರ್ಣ ಕೋಣೆಗಳಿಂದ ಕೋಣೆಗಳಿಗೆ ಹೋಗಿ ಸೀತೆಯನ್ನು ಹುಡುಕಿದನು. ಆದರೆ ಅಲ್ಲೆಲ್ಲೂ ಸೀತೆಯ ಸುಳಿವೇ ಇರಲಿಲ್ಲ. ಇದರಿಂದ ಹನುಮಂತನಿಗೆ ಚಿಂತೆಯಾಯಿತು. ಏನು ಮಾಡುವುದು ಎಂದು ತಿಳಿಯದೆ ನಡೆಯುತ್ತಿದ್ದವನಿಗೆ ಭವನದ ಮಧ್ಯದಲ್ಲಿ ಒಂದು ದೊಡ್ಡ ವಿಮಾನವು ಗೋಚರಿಸಿತು. ಅದು ಪುಷ್ಪಕ ವಿಮಾನ. ಅದು ಅನುಪಮವಾದದ್ದು. ಅದನ್ನು ನಿರ್ಮಿಸಿದವನು ವಿಶ್ವಕರ್ಮನೇ. ಅದನ್ನು ಕಂಡು ಭಲ ಭಲ ಎಂದು ಹೊಗಳಿದನು. ಅದು ನೆಲವನ್ನು ಬಿಟ್ಟು ಆಕಾಶದಲ್ಲಿ ಪ್ರತಿಷ್ಠಿತವಾಗಿತ್ತು. ಇದರಿಂದ ಅಪ್ರಯತ್ನವಾಗಿ ನಿರ್ಮಿಸಿದ ಒಂದು ಭಾಗವೂ ಇರಲಿಲ್ಲ. ಅದರಲ್ಲಿ ಬಹು ಅಮೂಲ್ಯವಾದ ರತ್ನಗಳಿಲ್ಲದ ಒಂದು ಸ್ಥಳವೂ ಇರಲಿಲ್ಲ. ಅದರಲ್ಲಿ ವೈಶಿಷ್ಟ್ಯವಿಲ್ಲದ ಒಂದು ಅಂಗವೂ ಇರಲಿಲ್ಲ. ಅದು ದೇವತೆಗಳಿಗೂ ದುರ್ಲಭವಾದದ್ದು. ಕುಬೇರನು ಅದನ್ನು ತಪೋಬಲದಿಂದ ಪಡೆದಿದ್ದರೆ ರಾವಣನು ಬಾಹುಬಲದಿಂದ ಪಡೆದಿದ್ದನು. ಅದು ಇಷ್ಟ ಬಂದ ಕಡೆಗೆ ಹೊತ್ತೊಯ್ಯುವಂತಹದ್ದಾಗಿತ್ತು. ವಾಯುವೇಗದಿಂದ ಸಂಚರಿಸುವಂತಹದ್ದು. ವಸಂತ ಕಾಲದ ರಾಶಿಯಂತೆ ರಾರಾಜಿಸುತ್ತಿದ್ದ ವಸಂತ ಋತುವಿಗಿಂತಲೂ ಸುಂದರವಾದ ಅದನ್ನು ನೋಡಿ ಹನುಮಂತನು ವಿಸ್ಮಿತನಾದನು. ಪುಷ್ಪಕವು ಕುಬೇರನ ವಿಮಾನ. ಅದನ್ನು ತಪಸ್ಸಿನ ಮೂಲಕ ಬ್ರಹ್ಮನಿಂದ ಪಡೆದಿದ್ದನು. ಆದರೆ ಅವನ ಮಲತಾಯಿಯ ಮಗನಾದ ರಾವಣನು ಅವನೊಡನೆ ಯುದ್ಧ ಮಾಡಿ ಅದನ್ನು ಕಸಿದುಕೊಂಡನು. ಅದರೊಡನೆ ಲಂಕೆಯನ್ನೂ ತನ್ನ ಅಂಕೆಗೆ ತೆಗೆದುಕೊಂಡನು. ವಿಮಾನವನ್ನು ನೋಡಿ ಹನುಮಂತನು ಕುತೂಹಲದಿಂದ ಅದನ್ನೇರಿದನು. ಅಲ್ಲಿ ವಿವಿಧ ಪಾನೀಯಗಳ ಭಕ್ಷ್ಯಗಳ ಪರಿಮಳ ಅವನ ಮೂಗಿಗೆ ಅಡರಿತ್ತು. ಅದು ಯಾರನ್ನೇ ಆದರೂ ಬಾ ಬಾ ಎಂದು ಸ್ವಾಗತಿಸುವಂತಿತ್ತು. ಹನುಮಂತನು ಮುಂದೆ ಮುಂದೆ ನಡೆದನು. ಸಾವಿರಾರು ಶ್ರೇಷ್ಠ ನಾರಿಯರು ಬಳಲಿ ನಿದ್ರಿಸುತ್ತಿದ್ದರು. ಅವರಲ್ಲಿ ಅನೇಕರು ರಾಜಪುತ್ರಿಯರು ಮತ್ತನೇಕರು ದೇವಗಂಧರ್ವ ಸ್ತ್ರೀಯರು. ಎಲ್ಲರನ್ನೂ ರಾವಣನ ಯುದ್ಧಗಳಲ್ಲಿ ಗೆದ್ದು ತಂದಿದ್ದನು. ಅವರೆಲ್ಲರೂ ಕುಲೀನೆಯರು, ಸುಂದರಿಯರು, ರಾವಣನ ಪ್ರೇಮವನ್ನು ಗೆದ್ದವರೂ ಆಗಿದ್ದರು. ಅವರನ್ನು ನೋಡಿ ಹನುಮಂತನು ತನ್ನಷ್ಟಕ್ಕೆ ಅಂದುಕೊಂಡನು, ರಾವಣನು ನಿಜವಾಗಿಯೂ ಭಾಗ್ಯಶಾಲಿ. ಆದರೆ ಸೀತೆಯನ್ನು ಅಪಹರಿಸದೇ ಇದ್ದಿದ್ದರೆ ಅವನ ಭಾಗ್ಯವು ಶಾಶ್ವತವಾಗಿರುತ್ತಿತ್ತು. ಸೀತೆಯು ರಾಮನ ಬಳಿಯೇ ಇದ್ದಿದ್ದರೆ ರಾವಣನ ಪುಣ್ಯಕ್ಕೆ ಚ್ಯುತಿ ಇರುತ್ತಿರಲಿಲ್ಲ. ಆದರೆ ಇವನ ವಿನಾಶವು ಈಗ ನಿಶ್ಚಿತ. ಆ ರಾವಣನ ಸ್ತ್ರೀಯರಿಗೆ ಸೀತೆಗೂ ಎಲ್ಲಿಯ ಹೋಲಿಕೆ. ರಾವಣನ ದುಷ್ಕೃತ್ಯವನ್ನು ಮಾಡಿ ಕೆಟ್ಟನು. ಮುಂದೆ ಹೋಗುತ್ತಿದ್ದಂತೆ ಅವನಿಗೆ ರಾವಣನ ಹಂಸತೂಲಿಕಾ ತಲ್ಪವೇ ಕಾಣಿಸಿತು. ಅದರ ವೈಭವವನ್ನು ವರ್ಣಿಸುವುದು ಅಸದಳ. ಹಾಸಿಗೆ ಮೇಲೆ ರಾವಣನು ಮಲಗಿದ್ದನು. ಕುಡಿತದಿಂದ ಕಾಮಕ್ರೀಡೆಯಿಂದ ಬಳಲಿದ್ದ ಅವನು ಗಾಢ ನಿದ್ರೆಯಲ್ಲಿದ್ದನು. ಅವನ ಭುಜಗಳಲ್ಲಿ ಚಿನ್ನದ ಕೇಯೂರಗಳಿದ್ದವು. ಭುಜಗಳನ್ನು ಚಾಚಿ ಮಲಗಿದ್ದನು. ಅವನ ಭುಜಗಳಲ್ಲಿ ಐರಾವತದ ದಂತದಿಂದಾದ ಗಾಯದ ಕಲೆಗಳಿದ್ದವು. ಅವನ ಹೆಗಲಲ್ಲಿ ವಜ್ರಾಘಾತದ ಕಲೆಗಳಿದ್ದವು. ಸುದರ್ಶನ ಚಕ್ರದಿಂದಾದ ಕಲೆಗಳೂ ಇದ್ದವು. ಅವನ ಕೈಯ ಬೆರಳುಗಳು ಲಕ್ಷಣಯುಕ್ತವಾಗಿದ್ದವು. ಅವುಗಳಲ್ಲಿ ಸುಂದರ ಉಗುರುಗಳು ಹೊಳೆಯುತ್ತಿದ್ದವು. ಅವನ ವಿಶಾಲ ಮುಖದಿಂದ ಹೊರಡುತ್ತಿದ್ದ ಉಚ್ಛ್ವಾಸವು ಕೋಣೆಯ ತುಂಬ ತುಂಬಿತ್ತು. ಅವನ ತಲೆಯಲ್ಲಿ ಸ್ವಲ್ಪ ಬದಿಗೆ ವಾಲಿದ ರತ್ನಖಚಿತವಾದ ಚಿನ್ನದ ಕಿರೀಟವಿತ್ತು. ಕಿವಿಗಳಲ್ಲಿ ಕುಂಡಲಗಳಿದ್ದವು. ಅವನಿಗೆ ವಿಶಾಲವಾದ ಎದೆ ಇತ್ತು. ಅವನುಟ್ಟಿದ್ದ ಹೊದೆದಿದ್ದ ರೇಷ್ಮೆ ಬಟ್ಟೆಗಳು ಅವನ ತೇಜಸ್ಸನ್ನು ಹೆಚ್ಚಿಸುತ್ತಿದ್ದವು. ಕೆಲವು ಹೆಂಗಸರು ಅವನ ಪಾದ ಮೂಲದಲ್ಲಿ ಬಿದ್ದುಕೊಂಡಿದ್ದರು. ಅವರೆಲ್ಲರೂ ಪರಮ ಸುಂದರಿಯರಾಗಿದ್ದರು. ಅವನ ಪಕ್ಕದಲ್ಲೇ ಇನ್ನೊಂದು ಮಂಚದಲ್ಲಿ ಎಲ್ಲ ಸಲ್ಲಕ್ಷಣಗಳುಳ್ಳ ಸ್ತ್ರೀಯೊಬ್ಬಳು ಮಲಗಿದ್ದಳು.
ಅವಳು ಅತ್ಯಂತ ಸುಂದರಿ. ಅವಳು ಎಲ್ಲ ಆಭರಣಗಳನ್ನೂ ತೊಟ್ಟಿದ್ದಳು. ರಾವಣನು ಎಷ್ಟು ಕರ್ರಗಿದ್ದನೋ ಇವಳು ಅಷ್ಟೇ ಬೆಳ್ಳಗಿದ್ದಳು. ಅವಳೇ ಅಂತಃಪುರೇಶ್ವರಿಯಾದ ಮಂಡೋದರಿ. ಅವಳನ್ನು ನೋಡಿ ಅವಳೇ ಸೀತೆ ಇರಬಹುದೆಂದು ಹನುಮಂತನಿಗೆ ಅನಿಸಿತು. ಹರ್ಷದಿಂದ ಅವನ ಮನಸ್ಸು ಕುಣಿದಾಡಿತು. ಅವನು ತನ್ನ ಬಾಲವನ್ನು ನೆಲಕ್ಕೆ ಬಡಿದನು. ಮತ್ತೆ ಅದನ್ನು ಮುದ್ದಿಸಿದನು. ತನ್ನಷ್ಟಕ್ಕೆ ಏನೋ ಹಾಡಿಕೊಂಡನು. ಕಂಬಗಳನ್ನು ಹತ್ತಿದನು. ಅಲ್ಲಿಂದ ಕೆಳಗೆ ಜಿಗಿದನು. ಹೀಗೆ ತನ್ನ ಕಪಿತ್ವವನ್ನು ಪ್ರಕಟಿಸಿದನು. ಅಷ್ಟರಲ್ಲಿ ಅವನಿಗೆ ಮತ್ತೊಂದು ವಿಚಾರ ಹೊಳಿತು. ಛೇ, ಇದು ನಿಶ್ಚಯವಾಗಿಯೂ ಸೀತೆಯಲ್ಲ. ರಾಮನಿಂದ ಬೇರೆಯಾದ ಅವಳು ಇಷ್ಟು ಸುಖವಾಗಿ ನಿದ್ರಿಸಲು ಸಾಧ್ಯವೇ ಇಲ್ಲ. ಅವನಿಲ್ಲದೆ ಅವಳು ಊಟವನ್ನೂ ಮಾಡಲಾರಳು. ಹಾಗಿರುವಾಗ ಅಲಂಕರಿಸಿಕೊಳ್ಳಲು ಸಾಧ್ಯವೇ? ಪಾನ ಮತ್ತಳಾಗುವುದಂತೂ ಅಚಿಂತನೀಯ. ರಾಮನನ್ನು ಹೊರತು ದೇವೇಂದ್ರನನ್ನು ಒಪ್ಪಿಕೊಳ್ಳುವವಳಲ್ಲ. ರಾಮನಿಗೆ ಸಮನಾದವರು ದೇವತೆಗಳಲ್ಲಿ ಯಾರೂ ಇಲ್ಲವಲ್ಲ. ಹೀಗೆ ಚಿಂತಿಸಿದ ಹನುಮಂತನು ಮತ್ತೆ ತನ್ನ ಅನ್ವೇಷಣೆಯನ್ನು ಮುಂದುವರಿಸಿದನು. ಅಲ್ಲಿದ್ದ ಎಲ್ಲ ಸ್ತ್ರೀಯರನ್ನು ಅವಲೋಕಿಸಿದನು. ಅವರೆಲ್ಲರೂ ಪಾನಮತ್ತರಾಗಿ ಅವ್ಯವಸ್ಥಿತವಾಗಿ ಮಲಗಿದ್ದರು. ಅಂತಹ ಪರಿಸರದಲ್ಲಿ ಸೀತೆ ಇರುವುದು ಸಾಧ್ಯವೇ ಇರಲಿಲ್ಲ. ಹನುಮಂತನು ಅಲ್ಲಿಂದ ಹೊರಬಂದನು. ಅವನಿಗೆ ವಿಷಾದವಾಗಿತ್ತು. ವಿಷಣ್ಣನಾದ ಹನುಮಂತನು ವಿಮಾನದಿಂದ ಹೊರಬಂದು ಅಂದುಕೊಂಡನು, ಹೆಚ್ಚಿನ ಮಟ್ಟಿಗೆ ಲಂಕೆಯನ್ನೆಲ್ಲ ಸುತ್ತಾಯಿತು. ಎಲ್ಲೂ ಸೀತೆಯು ಕಾಣಿಸಲಿಲ್ಲ. ಅವಳನ್ನು ಅಪಹರಿಸಿ ತರುವಾಗ ರಾಮ ಬಾಣಕ್ಕೆ ಹೆದರಿದ ರಾವಣನ ಕೈಯಿಂದ ಅಕಸ್ಮಾತ್ ಜಾರಿ ಕೆಳಗೇನಾದರೂ ಬಿದ್ದಿರಬಹುದೇ? ಅಥವಾ ಅತಿ ವೇಗವಾಗಿ ಬರುವಾಗ ಕೆಳಗೆ ಭೀಕರ ಸಮುದ್ರವನ್ನು ಕಂಡು ಸೀತೆಯು ಭಯದಿಂದ ಎದೆಯೊಡೆದು ಸತ್ತಿರಬಹುದೇ? ಅಥವಾ ರಾವಣನ ಕೈಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಸಮುದ್ರಕ್ಕೆ ಬಿದ್ದಿರಬಹುದೇ? ಅಥವಾ ತನ್ನ ಶೀಲವನ್ನು ರಕ್ಷಿಸಿಕೊಳ್ಳಲು ನೋಡಿದಾಗ ಕ್ರುದ್ಧನಾದ ನೀಚ ರಾವಣನು ಅವಳನ್ನು ತಿಂದೇ ಬಿಟ್ಟಿರಬಹುದೇ? ಅಥವಾ ಲಂಕೆಯ ರಕ್ಕಸಿಯರು ಅವಳನ್ನು ತಿಂದಿರಲೂಬಹುದು. ಅಥವಾ ರಾಮನನ್ನು ನೆನೆಯುತ್ತಾ ಅವಳು ಪ್ರಾಣವನ್ನು ಬಿಟ್ಟಿರಲೂಬಹುದು. ಅಥವಾ ರಾವಣನು ಅವಳನ್ನು ಎಲ್ಲೋ ಪಂಜರದ ಗಿಳಿಯಂತೆ ಬಚ್ಚಿಟ್ಟಿರುವ ಸಾಧ್ಯತೆಯೂ ಇದೆ. ಆದರೆ ಅವಳು ರಾವಣನ ವಶವಾಗುವವಳಲ್ಲ. ಈಗ ನಾನು ಹಿಂದಕ್ಕೆ ಹೋಗಿ ರಾಮನಿಗೆ ಏನು ಹೇಳಲಿ? ಕಳೆದು ಹೋದಳೆಂದೇ, ಸತ್ತಿದ್ದಾಳೆಂದೇ? ತಿಳಿಯದಿರುವಾಗ ಏನಾದರೂ ಹೇಳಿದರೂ ತಪ್ಪು, ಹೇಳದೇ ಇದ್ದರೂ ತಪ್ಪು. ಏನು ಮಾಡಲಿ? ಪರಿಸ್ಥಿತಿಯು ವಿಷಮವಾಗಿದೆಯಲ್ಲ. ಹೀಗೆ ಹಿಂದಕ್ಕೆ ಹೋದರೆ ಏನು ಸಾಧಿಸಿದ ಹಾಗಾಯಿತು? ನಾನು ಇಷ್ಟು ದೊಡ್ಡ ಸಮುದ್ರವನ್ನು ಹಾರಿದ್ದು ವ್ಯರ್ಥವಾಗುತ್ತದೆ. ಲಂಕೆಯೊಳಗೆ ಬಂದದ್ದೂ ವ್ಯರ್ಥವಾಗುತ್ತದೆ. ಬರಿಗೈಯಲ್ಲಿ ಹಿಂದಿರುಗಿದರೆ ಸುಗ್ರೀವನು ಏನೆಂದುಕೊಂಡಾನು? ವಾನರರು ಏನೆಂದಾದರು? ಸೀತೆ ಇಲ್ಲವೆಂಬ ಸಂಗತಿಯನ್ನು ಕೇಳಿ ರಾಮನು ಪ್ರಾಣವನ್ನೇ ಬಿಟ್ಟಾನು. ರಾಮನ ಮರಣವಾದರೆ ಲಕ್ಷ್ಮಣನ ಬದುಕಿ ಉಳಿಯುತ್ತಾನೆಯೇ? ಲಕ್ಷ್ಮಣನು ಜೀವ ಕಳೆದುಕೊಂಡರೆ ಭರತನೂ ಸಾಯುವುದು ನಿಶ್ಚಯ. ಭರತನು ಇಲ್ಲವಾದರೆ ಶತ್ರುಘ್ನ ಎಲ್ಲಿರುತ್ತಾನೆ? ಮಕ್ಕಳೆಲ್ಲರೂ ಸತ್ತ ಮೇಲೆ ಕೌಸಲ್ಯಾದಿ ತಾಯಂದಿರು ಬದುಕಿರುವುದುಂಟೆ? ಕೃತಜ್ಞ ಸುಗ್ರೀವನು ರಾಮನ ಮರಣವನ್ನು ಸಹಿಸದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಗಂಡನನ್ನು ಕಳೆದುಕೊಂಡು ರುಮೆಯೂ ಬದುಕಿರುವುದಿಲ್ಲ. ಅವಳು ತಾರೆಯೂ ಅನುಸರಿಸುತ್ತಾರೆ. ಇಷ್ಟೆಲ್ಲ ಆದ ಮೇಲೆ ಅಂಗದನೂ ಸಾಯುತ್ತಾನೆ. ವಾನರರು ಅವರ ದಾರಿಯನ್ನು ಹಿಡಿಯುತ್ತಾರೆ. ಆದುದರಿಂದ ನಾನು ಇಲ್ಲಿಂದ ಕಿಷ್ಕಿಂದಿಗೆ ಹೋಗದೇ ಇರುವುದೇ ವಾಸಿ. ನಾನು ಹೋಗದಿದ್ದರೆ ರಾಮ ಲಕ್ಷ್ಮಣರು ಸೀತೆಯನ್ನು ಕಾಣಬಹುದು ಎಂಬ ನಂಬಿಕೆಯಿಂದಲಾದರೂ ಬದುಕಿರುತ್ತಾರೆ. ಆದುದರಿಂದ ನಾನಿಲ್ಲೇ ವಾನಪ್ರಸ್ಥ ಜೀವನವನ್ನು ಕೈಗೊಳ್ಳುತ್ತೇನೆ. ಕೈಗೆ ಸಿಕ್ಕಿದ ಬಾಯಿಗೆ ಬಂದ ಮೂಲಾದಿಗಳನ್ನು ತಿಂದು ಬದುಕುತ್ತೇನೆ. ಅಥವಾ ಚಿತೆಯ ಬೆಂಕಿಗೆ ಬಿದ್ದು ಸತ್ತು ಬಿಡುತ್ತೇನೆ. ಇಲ್ಲವಾದರೆ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳುತ್ತೇನೆ. ಹದ್ದುಗಳು, ಕಾಗೆಗಳು, ಮಾಂಸಾಹಾರಿ ಮೃಗಗಳು ಈ ಶರೀರವನ್ನು ತಿನ್ನಲಿ. ಹೀಗೂ ಪ್ರಾಣ ಬಿಡಬಹುದೆಂದು ಋಷಿಗಳು ಹೇಳಿದ್ದಾರೆ. ಅಥವಾ ತಪಸ್ವಿಯಾಗುವುದೇ ಮೇಲು. ಏನೇ ಆಗಲಿ, ಸೀತೆಯನ್ನು ಕಂಡುಹಿಡಿಯದೆ ನಾನು ಇಲ್ಲಿಂದ ತೆರಳುವುದಿಲ್ಲ. ಸಾಯುವುದರಲ್ಲಿಯೂ ಅನೇಕ ದೋಷಗಳಿವೆ. ಬದುಕಿರುವವನು ಎಂದಾದರೂ ಶುಭವನ್ನು ಕಾಣುತ್ತಾನೆ. ಆದುದರಿಂದ ಬದುಕಿರೋದು ಒಳ್ಳೆಯದು, ಬದುಕಿರುವುದೇ ಶ್ರೇಯಸ್ಸು. ಹೀಗೆ ಹನುಮಂತನು ಬಹುಪ್ರಕಾರವಾಗಿ ಚಿಂತಿಸಿದನು. ಅವನಿಗೆ ದುಃಖದ ಪಾರವೇ ಕಾಣಿಸಲಿಲ್ಲ. ಇದ್ದಕ್ಕಿದ್ದಂತೆ ಅವನಿಗೆ ರಾವಣನ ಮೇಲೆ ರೋಷ ಉಕ್ಕಿತು. ಏನಾದರಾಗಲಿ, ಈ ಬಲಿಷ್ಠ ರಾವಣನನ್ನು ಯಮಲೋಕಕ್ಕೆ ಕಳುಹಿಸಿಬಿಡುತ್ತೇನೆ. ಇದರಿಂದ ಸೇಡನ್ನಾದರೂ ತೀರಿಸಿಕೊಂಡಂತಾಗುತ್ತದೆ. ಅಥವಾ ಇವನನ್ನು ಹೆಡೆಮುರಿ ಕಟ್ಟಿ ಹೊತ್ತುಕೊಂಡು ಹೋಗಿ ರಾಮನ ಮುಂದೆ ಎಸೆಯುತ್ತೇನೆ. ಅಥವಾ ಸೀತೆ ಸಿಕ್ಕುವವರೆಗೆ ಈ ಲಂಕೆಯ ಇಂಚಿಂಚು ಸ್ಥಳವನ್ನು ಶೋಧಿಸಿ ನೋಡುತ್ತೇನೆ. ಸಂಪಾತಿಯು ಹೇಳಿದಂತೆ ಸೀತೆಯು ಇಲ್ಲೇ ಇರಬೇಕು. ಹಾಗೆಂದು ರಾಮನನ್ನು ಇಲ್ಲಿ ಕರೆದುಕೊಂಡು ಬಂದರೆ ಸೀತೆಯು ಸಿಗದೇ ಹೋದರೆ ರಾಮನು ವಾನರನ್ನು ಸುಡದೆ ಬಿಡುವನೇ? ಆಗದೇ ಇರುವುದಕ್ಕೆ ಒಂದೇ ಒಂದು ಉಪಾಯವೆಂದರೆ ನಾನಿಲ್ಲಿಯೇ ಯತಿಯಾಗಿ ಇದ್ದು ಬಿಡುವುದು. ಆ ಕಡೆ ಅಶೋಕ ವೃಕ್ಷಗಳ ಕಾಡು ಕಾಣಿಸುತ್ತಿದೆ. ಹೇಳಿದ ಹಾಗೆ ಸೀತೆಯನ್ನು ಅಲ್ಲಿ ಹುಡುಕಿಯೇ ಇಲ್ಲವಲ್ಲ.
ಓಹೋ, ಈಗ ಸೀತೆಯನ್ನು ಅಲ್ಲಿಯೇ ಅನ್ವೇಷಿಸುವುದು. ಅಲ್ಲಿ ಅವಳು ಸಿಕ್ಕಿದರೆ ಅವಳನ್ನು ಕೊಂಡು ಹೋಗಿ ರಾಮನಿಗೆ ಒಪ್ಪಿಸುತ್ತೇನೆ. ಹೀಗೆ ಚಿಂತಿಸಿದ ಹನುಮಂತನು ಎದ್ದು ನಿಂತನು. ರಾಮ, ಲಕ್ಷ್ಮಣ, ಸೀತೆಯರಿಗೆ, ದಿಕ್ಪಾಲಕರಿಗೆ ಮತ್ತಿತರ ದೇವತೆಗಳಿಗೆ ಮನಸಾ ವಂದಿಸಿ ಅಶೋಕವನದತ್ತ ನಡೆದನು. ಯಾವಾಗ ಸೀತೆಯು ಕಾಣಸಿಗುವಳೋ ಎಂಬ ಉತ್ಸುಕತೆಯಿಂದ ಪ್ರಾಕಾರವನ್ನು ಜಿಗಿದು ಅಶೋಕವನವನ್ನು ಪ್ರವೇಶಿಸಿದನು. ಪ್ರಾಕಾರದ ಮೇಲೆ ನಿಂತಿದ್ದ ಅವನಿಗೆ ಹೂದುಂಬಿದ ಮರಗಳು ಕಾಣಿಸಿದವು. ಅಲ್ಲಿ ನಾನಾ ಜಾತಿಯ ಮರಗಳಿದ್ದವು. ಬಿಲ್ಲಿನಿಂದ ಚಿಮ್ಮಿದ ಬಾಣದಂತೆ ಅವನು ವನದೊಳಗೆ ಜಿಗಿದನು. ಅಲ್ಲಿ ವಿವಿಧ ಜಾತಿಯ ಪಕ್ಷಿಗಳ ಕಲರವವು ಕೇಳಿಸುತ್ತಿತ್ತು. ಅವೆಲ್ಲ ನಿದ್ದೆಯಲ್ಲಿದ್ದವು. ಹನುಮಂತನು ಒಳಗಡೆ ಹಾರಿದಾಗ ಅವುಗಳಿಗೆ ಎಚ್ಚರವಾಯಿತು. ಹಾಗಾಗಿ ಅವುಗಳ ಸದ್ದು ಮಾಡಿದನು. ಅವನು ಹಾರಿದ ರಭಸಕ್ಕೆ ಮರಗಳು ಅಲುಗಾಡಿ ಅವುಗಳಿಂದ ಪುಷ್ಪವೃಷ್ಟಿಯಾಯಿತು. ಹನುಮಂತನು ಪುಷ್ಪಮಯನಾದನು. ಅವನನ್ನು ನೋಡಿದ ಪಶುಪಕ್ಷಿಗಳು ವಸಂತನೇ ಬಂದ ಎಂದು ಭ್ರಮಿಸಿದವು. ಕೆಲವು ಮರಗಳನ್ನು ಹನುಮಂತನು ತಾನೇ ಅಲುಗಾಡಿಸಿ ಹೂವುಗಳನ್ನು ಉದುರಿಸಿದನು. ಹನುಮಂತನ ಬಾಲ, ಕೈ, ಪಾದಗಳ ಹೊಡೆತಕ್ಕೆ ಸಿಕ್ಕಿದ ಕೆಲವು ಮರಗಳು ಮುರಿದು ಬಿದ್ದವು. ಅಶೋಕವನದ ನೆಲಗಟ್ಟು ಚಿನ್ನದ ತಗಡಿನಿಂದ ಹೊದಿಸಲ್ಪಟ್ಟಿತು. ಅಲ್ಲಿ ವಿವಿಧ ಆಕಾರದ ಬಾವಿಗಳು, ಕೆರೆಗಳು ಇದ್ದವು. ಅವುಗಳಿಗೆ ಸುಂದರವಾದ ಸೋಪಾನಗಳಿದ್ದವು. ಅಲ್ಲೊಂದು ನಿರ್ಮಲವಾದ ನೀರಿನ ನದಿಯೂ ಹರಿಯುತ್ತಿತ್ತು. ಒಂದು ಬೆಟ್ಟವೂ ಅಲ್ಲಿತ್ತು. ವಿಶ್ವಕರ್ಮನಿಂದ ನಿರ್ಮಿತವಾದ ಸೌಧಗಳೂ ಕೃತ್ರಿಮ ವನಗಳೂ ಅಲ್ಲಿದ್ದವು. ಅಲ್ಲಿ ಚಿನ್ನದ ಮರಗಳೂ ಇದ್ದವು. ಅವುಗಳ ಕಾಂತಿಯಿಂದ ಹನುಮಂತನು ಚಿನ್ನದ ಪ್ರತಿಮೆಯಂತೆ ಕಂಡನು. ತನ್ನನ್ನು ನೋಡಿದ ಹನುಮಂತನು ತಾನೊಂದು ಚಿನ್ನದ ಕೋತಿಯಾದೆನೋ ಎಂದು ಹೇಳಿಕೊಂಡು ನಕ್ಕನು. ಅಲ್ಲೊಂದು ದಟ್ಟವಾಗಿ ಬೆಳೆದ ಎಲೆಗಳಿರುವ ಮರವೊಂದಿತ್ತು. ಹನುಮಂತನು ಅದನ್ನೇರಿದನು. ಅಲ್ಲಿಂದ ಸೀತೆಯನ್ನು ನೋಡಲು ಅನುಕೂಲವಾಗಿದೆ. ನಾನು ಹೀಗಿದ್ದರೂ ಯಾರಿಗೂ ಕಾಣಿಸುವುದಿಲ್ಲ ಎಂದುಕೊಂಡನು ಅವನು. ಅಲ್ಲಿ ಸೀತೆಯು ಬಂದೇ ಬರುವಳು ಎಂದು ಅವನಿಗೆ ಅನಿಸಿತು. ಅವಳು ಅಲ್ಲೇ ಇದ್ದರೆ ಪ್ರಾತಃಕೃತ್ಯವನ್ನು ನೆರವೇರಿಸಲಾದರೂ ಬಾರದಿರಳೆಂದು ಅವನ ನಂಬಿಕೆಯಾಗಿತ್ತು. ಹೀಗೆ ಸೀತೆಯ ಆಗಮನವನ್ನು ನಿರೀಕ್ಷಿಸುತ್ತಾ ಹನುಮಂತನು ಶಿಂಶಪಾ ವೃಕ್ಷದಲ್ಲಿ ಅಡಗಿ ಕುಳಿತನು. ಸ್ವಲ್ಪ ದೂರದಲ್ಲಿ ಒಂದು ಭವ್ಯ ಭವನವು ಅವನಿಗೆ ಗೋಚರಿಸಿತು. ಅದಕ್ಕೆ 1000 ಕಂಬಗಳಿದ್ದವು. ಅದು ಕೈಲಾಸದಂತೆ ಬೆಳ್ಳಗಿತ್ತು. ಅದಕ್ಕೆ ಹವಳದ ಸೋಪಾನವಿತ್ತು. ಅದು ಎಷ್ಟು ಎತ್ತರವಾಗಿತ್ತೆಂದರೆ ಅದರ ತುದಿ ಆಕಾಶವನ್ನು ಚುಂಬಿಸುವಂತಿತ್ತು. ಅದರ ಪಕ್ಕದ ಒಂದು ಶಿಂಶಪಾ ವೃಕ್ಷದ ಬುಡದಲ್ಲಿ ಅನೇಕ ರಾಕ್ಷಸ ಸ್ತ್ರೀಯರು ಕುಳಿತಿದ್ದರು. ಅಮರ ಮಧ್ಯದಲ್ಲಿ ಮಲಿನ ವಸ್ತ್ರಧಾರಿಣಿಯಾದ, ಉಪವಾಸದಿಂದ ಕೃಶಳಾದ, ಮೇಲಿಂದ ಮೇಲೆ ನೆಟ್ಟಿಸಿರು ಬಿಡುತ್ತಿದ್ದ ಸ್ತ್ರೀಯೊಬ್ಬಳು ಕುಳಿತಿದ್ದಳು. ಅಂಗಾರಕ ಗ್ರಹದಿಂದ ಪೀಡಿತವಾದ ರೋಹಿಣಿ ನಕ್ಷತ್ರದಂತಿದ್ದಳು. ಮುಖದಲ್ಲಿ ಕಂಬನಿಯ ಧಾರೆ ಹರಿಯುತ್ತಿತ್ತು. ಅವಳು ದುಃಖದಿಂದ ಬಸವಳಿದಿದ್ದಳು. ತನ್ನ ಪ್ರಿಯ ಜನರ ದರ್ಶನವಿಲ್ಲದೆ ಕೇವಲ ರಾಕ್ಷಸರನ್ನು ನೋಡುವ ದುರದೃಷ್ಟ ಅವಳದ್ದು. ತನ್ನ ಮಂದೆಯಿಂದ ಬೇರೆಯಾಗಿ ಸೀಳು ನಾಯಿಗಳಿಂದ ಸುತ್ತುವರಿದ ಚಿಗರಿಯಂತಾಗಿದ್ದಳು ಅವಳು. ಅವಳನ್ನು ತದೇಕ ದೃಷ್ಟಿಯಿಂದ ನೋಡುತ್ತಿದ್ದಂತೆ ಅವಳೇ ಸೀತೆ ಇರಬಹುದೆಂದು ಹನುಮಂತನು ಊಹಿಸಿದನು. ರಾವಣನು ಅಪಹರಿಸುತ್ತಿದ್ದಾಗ ಕಂಡ ಮಹಿಳೆಯಂತೆಯೇ ಇವಳು ಕಾಣಿಸುತ್ತಿದ್ದಾಳೆ. ನಿಜ ನಿಜ, ಇವಳೇ ಅವಳು. ರಾಮನು ಸೀತೆಯನ್ನು ವರ್ಣಿಸುವಾಗ ಹೇಳಿದ ಲಕ್ಷಣಗಳೆಲ್ಲ ಇವಳಲ್ಲಿರುವುದನ್ನು ಹನುಮಂತನು ಗಮನಿಸಿದನು. ರಾಮನು ಹೇಳಿದ ಎಲ್ಲ ಆಭರಣಗಳು ಇವಳಲ್ಲಿ ಇಲ್ಲವಾದರೂ ಇರುವುದರಲ್ಲಂತೂ ಇವಳೇ ಅವಳು ಎನ್ನುವುದು ನಿಜ ಎಂದು ನಿಶ್ಚಯಿಸಿದರು. ಹನುಮಂತನಿಗೆ ಹರ್ಷವಾಯಿತು. ಅವನು ಮನಸ್ಸಿನಲ್ಲೇ ರಾಮನನ್ನು ಜ್ಞಾಪಿಸಿಕೊಂಡು ಹೆಮ್ಮೆಪಟ್ಟನು. ಸೀತೆಯ ದುಃಖವನ್ನು ನೋಡುತ್ತಾ ಪರಿಭಾವಿಸುತ್ತಾ ಹನುಮಂತನಿಗೆ ಅಳು ಒತ್ತರಿಸಿ ಬಂತು. ಅವನ ಕಣ್ಣುಗಳಿಂದ ನೀರು ಹನಿಯತೊಡಗಿತು. ರಾಮನ ಪ್ರಿಯಪತ್ನಿಯೂ ಲಕ್ಷ್ಮಣನ ಅತ್ತಿಗೆಯೂ ಆದ ಸೀತೆಗೆ ಇಂತಹ ಶೋಚನೀಯ ಸ್ಥಿತಿ ಬಂತೆಂದರೆ ಕಾಲವನ್ನು ಮೀರುವುದು ಕಷ್ಟ ಎಂಬುದು ಸಿದ್ಧವಾಗುತ್ತದೆ. ರಾಮ ಲಕ್ಷ್ಮಣರ ಪರಾಕ್ರಮ ಪ್ರಯತ್ನಗಳನ್ನು ಚೆನ್ನಾಗಿ ಬಲ್ಲವಳಾದುದರಿಂದ ಅತಿ ಕ್ಷೋಭೆಗೆ ಒಳಗಾಗದೆ ತನ್ನ ಸ್ಥೈರ್ಯವನ್ನು ಉಳಿಸಿಕೊಂಡಿದ್ದಾಳೆ. ದೃಢವಾದ ಶೀಲ, ವಯಸ್ಸು, ನಡತೆಗಳಿರುವ ಇವಳು ಎಲ್ಲ ರೀತಿಯಿಂದಲೂ ರಾಮನಿಗೆ ತಕ್ಕವಳು. ಹಾಗೆ ರಾಮನು ಎಲ್ಲ ರೀತಿಯಿಂದಲೂ ಇವಳಿಗೆ ತಕ್ಕವನು. ಇವಳಿಗಾಗಿಯೇ ಅಲ್ಲವೇ 14,000 ರಾಕ್ಷಸರ ವಧೆಯಾದದ್ದು. ಸುಗ್ರೀವನ ಸಖ್ಯ, ವಾಲಿಯ ವಧೆ, ನನ್ನ ಸಮುದ್ರೋಲ್ಲಂಘನೆ ಎಲ್ಲವೂ ಇವಳ ನಿಮಿತ್ತವಾಗಿಯೇ. ಇವಳಿಗಾಗಿ ರಾಮನು 3 ಲೋಕಗಳನ್ನು ಜಾಲಾಡಿಸಿಯಾನು. ಅಷ್ಟೇಕೆ 3 ಲೋಕಗಳು ಇವಳ ಒಂದಂಶಕ್ಕೂ ಸಮವಲ್ಲ. ಇವಳು ಜನಕನಿಗೆ ಭೂಮಿಯನ್ನು ಉಳುವಾಗ ದೊರೆತ ಆ ಯೋನಿಜಿಯಲ್ಲವೇ. ದಶರಥ ಚಕ್ರವರ್ತಿಯ ಹಿರಿಯ ಸೊಸೆ, ಧರ್ಮಶೀಲನಾದ ರಾಮನ ಸಹಧರ್ಮಚಾರಿಣಿ. ಪತಿಯ ಪ್ರೇಮಕ್ಕಾಗಿ ಎಲ್ಲ ರಾಜಭೋಗಗಳನ್ನು ತ್ಯಾಗ ಮಾಡಿ ಪತಿಯ ಹಿಂದೆ ವನವಾಸಕ್ಕೆ ಬಂದವಳು. ಕಷ್ಟ ಪರಂಪರೆಗಳನ್ನು ಗೊಣಗದೆ ಸಹಿಸುತ್ತಿದ್ದಾಳೆ.
ಫಲಮೂಲಗಳಲ್ಲಿ ತೃಪ್ತಿಪಟ್ಟವಳು. ಈಗ ಇಲ್ಲಿ ಯಾತನೆಯನ್ನು ಅನುಭವಿಸುತ್ತಿದ್ದಾಳೆ. ಇವಳನ್ನು ಹಿಂದಕ್ಕೆ ಪಡೆದರೆ ರಾಮನಿಗೆ ರಾಜ್ಯವನ್ನು ಮರಳಿ ಪಡೆದಷ್ಟು ಸಂತೋಷವಾಗುತ್ತದೆ. ಇವಳು ಮರಳಿ ಪತಿಯನ್ನು ಸೇರಬಹುದು ಎಂಬ ಆಸೆಯಿಂದ ಶರೀರವನ್ನು ಉಳಿಸಿಕೊಂಡಿದ್ದಾಳೆ. ಗಂಡನನ್ನು ಬಿಟ್ಟರೆ ಇವಳಿಗೆ ಜಗತ್ತೇ ಶೂನ್ಯ ಎನಿಸುತ್ತದೆ. ಸ್ತ್ರೀಗೆ ಎಲ್ಲ ಭೂಷಣಗಳಿಗಿಂತಲೂ ಉತ್ತಮ ಭೂಷಣ ಎಂದರೆ ಪತಿಯೇ ಅಲ್ಲವೇ? ಪುನಃ ಇವಳನ್ನು ಕಾಣುವುದಕ್ಕಾಗಿಯೇ ರಾಮನು ಬದುಕಿ ಉಳಿದಿದ್ದಾನೆ. ಇವಳ ಕಷ್ಟಗಳನ್ನು ನೋಡಿದರೆ ನನಗೋ ವ್ಯಥೆಯಾಗುತ್ತಿದೆ. ಭೂಮಿಯ ಸಹನೆಯಿಂದ ಇವಳನ್ನು ರಾಮ ಲಕ್ಷ್ಮಣರು ರಕ್ಷಿಸುತ್ತಿದ್ದರು. ಈಗ ರಾಕ್ಷಸಿಯರು ರಕ್ಷಿಸುತ್ತಿದ್ದಾರೆ. ಹೀಗೆ ಚಿಂತಿಸುತ್ತಾ ಹನುಮಂತನು ಮರದಲ್ಲಿ ಮಧ್ಯದಲ್ಲಿ ಕುಳಿತಿದ್ದನು. ಚಂದ್ರನು ಆಕಾಶದ ಮಧ್ಯದಲ್ಲಿ ತನ್ನ ಶುಭ್ರ ಬೆಳದಿಂಗಳನ್ನು ಹರಡಿದನು. ಆಗ ಹನುಮಂತನಿಗೂ ಸೀತೆಯು ಇವಳ ಕಾವಲಿಗಿದ್ದ ರಾಕ್ಷಸಿಯರು ಸ್ಪಷ್ಟವಾಗಿ ಕಾಣಿಸಿದರು. ರಾಕ್ಷಸಿಯರು ವಿಕಾರ ಅಂಕಗಳನ್ನು ಹೊಂದಿದ್ದರು. ಒಬ್ಬಳಿಗೆ ಒಂದು ಕಣ್ಣು, ಒಬ್ಬಳಿಗೆ ಒಂದೇ ಕಿವಿ, ಒಬ್ಬಳಿಗೆ ಕಿವಿಯೇ ಇಲ್ಲ, ಒಬ್ಬಳಿಗೆ ಶಂಕುವಿನಂತಹ ಕಿವಿ, ಒಬ್ಬಳ ಮೂಗಂತೂ ತಲೆಯ ಮೇಲಿತ್ತು, ಒಬ್ಬಳ ತಲೆ ದೊಡ್ಡದು, ಒಬ್ಬಳ ಕತ್ತು ಸಣ್ಣದು, ಒಬ್ಬಳ ಕತ್ತು ಒಂಟೆಯಂತೆ ಉದ್ದ, ಒಬ್ಬಳ ತಲೆಗೂದಲು ಕೆದರಿತ್ತು, ಮತ್ತೊಬ್ಬಳ ತಲೆಯೇ ಬೋಳು, ಮಗದೊಬ್ಬಳಿಗೆ ಮೈಯೆಲ್ಲ ಕೂದಲು, ಅವಳು ಕಂಬಳಿ ಹೊದದಂತೆ ಕಾಣುತ್ತಿತ್ತು, ಇನ್ನೊಬ್ಬಳು ಜೋತಾಡುವ ಕಿವಿ, ಒಬ್ಬಳದು ಜೋತಾಡುವ ತುಟಿ, ಒಬ್ಬಳು ತುಂಬ ಕುಳ್ಳಿ, ಮತ್ತೊಬ್ಬಳು ಅತೀ ಉದ್ದ, ಒಬ್ಬಳಿಗೆ ಗೂನು ಬೆನ್ನು, ಒಬ್ಬಳಿಗೆ ವಿಕಾರ ಮುಖ, ಒಬ್ಬಳದು ಕೆಂಡದಂತಹ ಕಣ್ಣುಗಳು, ಒಬ್ಬಳು ಮಸಿಯ ಮೂರ್ತಿ, ಒಬ್ಬಳು ಎಲ್ಲರ ಮೇಲೆ ಸುಳಿಕುತ್ತಿದ್ದಳು, ಮತ್ತೊಬ್ಬಳಿಗೆ ಜಗಳವಾಡುವುದೇ ಕಾಯಕ. ಕೆಲವು ರಾಕ್ಷಸರಿಯ ಮುಖ ಆಕಾರಗಳು ಹಂದಿ, ಜಿಂಕೆ, ಹುಲಿ, ಎಮ್ಮೆ, ನರಿಗಳಂತಿದ್ದವು. ಒಂದು ಕೈಯವರು, ಒಂದು ಕಾಲಿನವರು, ಹೆಸರಗತ್ತೆಯಂತಹ ಕಿವಿಯವರು, ಕುದುರೆ ಕಿವಿಯವರು, ದನಗಿವಿಯವರು, ಆನೆಗಿವಿಯವರು, ಸಿಂಹದಂಥ ಕಿವಿಯವರು, ಮೂಗಿಲಿಯರು, ಉದ್ದ ಮೂಗಿನವರು, ಸೊಟ್ಟ ಮೂಗಿನವರು, ಆನೆ ಕಾಲಿನವರು, ಗೋಪಾದದವರು, ಇನ್ನೂ ಅಚಿಂತ್ಯ ರೂಪದ ರಾಕ್ಷಸಿಯರು ಅಲ್ಲಿದ್ದರು. ಕೆಲವರು ನಿರಂತರ ಸುನಪಾನವನ್ನು ಮಾಡುತ್ತಿದ್ದರು, ಕೆಲವರು ಮಾಂಸವನ್ನು ಮುಕ್ಕುತ್ತಿದ್ದರು. ಸೀತೆಯನ್ನು ಕಂಡ ಹನುಮಂತನಿಗೆ ಅತೀವ ಆನಂದವಾಗಿತ್ತು. ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯುತ್ತಿತ್ತು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.